ಒನ್ ಮೋರ್ ನ್ಯೂ ಪ್ರ್ಯಾಂಕ್ ಅಂತಾನೆ ಹೇಳ್ಬೋದು. 1 2 3 4 ಒಂಥರ ಸ್ಮೆಲ್ಲು. ಓಕೆ, ಯೋ 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 ವೆಯ್ಟ್ ಮಾಡ್ತಾ ಇದೀವಿ ನಮ್ಮ ಮತ್ತೆ ರಿಯಾಕ್ಷನ್ ಹೇಗಿರುತ್ತೆ, ಹಾಗೆ ರೂಪೇಶ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. MTV ಸುಬ್ಬುಲಕ್ಷ್ಮಿಗೆ ಬರೆಯೋಳು. ಸುಡಿ ಸಂಡೆ ಅಂತ ಕಲರ್ ಕೊಯ್ಡಲ್ಲ ఇదే లాస్ట్ అండ్ ఫైనల్ ఇంకొకటి ఏమైనా ఇట్లా చేసిందంటే నేను ఊరికే ఉండేది. ಸಿಕ್ಕಿದ ಚಾನ್ಸ್ ಅಂತ ಬೈತಾ ಇದ್ದೀರಾ ನನ್ನ ನೀವು? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್, ಒನ್ ಮೋರ್ ನ್ಯೂ ಪ್ರ್ಯಾಂಕ್ ಅಂತಾನೆ ಹೇಳ್ಬೋದು. ಸೊ ಮೊದಲೇ ಬಾರಿಗೆ ಯಾರಾದ್ರೂ ನನ್ನ ಈ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಶುರು ಮಾಡೋಕ್ಕೆ ಮುಂಚೆ ದುಬಿನ್ನ ತೋರಿಸ್ತೀನಿ. ಅಮ್ಮಂಗೆ ಹೇಳಪ್ಪ, ಮಾತಾಡು, ಹೇಳು. ತೋರಿಸಿದ್ದೀನಿ, ಹೇಳು ಫಸ್ಟ್. ಆಯ್ ಹಲೋ ನಮಸ್ಕಾರ ಹೇಳಿ ಇದನ್ನ ತೋರಿಸ್ಬೇಕು. ಮಮ್ಮ ಮಾಡುತ್ತಲ್ಲ ಹಂಗ್ ಮಾಡು ಫಸ್ಟ್. ಆಯ್ ಹಲೋ ನಮಸ್ಕಾರ ಮಾಡು. ಇತ್ತಂದಿದ್ದಾನಂತೆ. ಎಸ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅತ್ತೆ ಹಾಗೆ ನಮ್ಮ ಹಸ್ಬೆಂಡ್ ಇಬ್ಬರನ್ನು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಏನ್ ಪ್ರ್ಯಾಂಕ್ ಅಂದ್ರೆ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ. ಎಸ್, ಇವತ್ತು ನಾನು ತುಂಬಾನೇ ಅಗ್ಲಿಯಾಗಿ ಕಾಣಿಸೋ ಅಂತ ಒಂದು ಮೇಕ್ ಓವರ್ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳೋಣ. ಅವರ ಒಂದು ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ಅತ್ತೆಗೆ ಹೇರ್ ಕಟ್ ಮಾಡಿಸ್ತೀನಿ, ಆಮೇಲೆ ಸ್ಟ್ರೈಟ್ನಿಂಗ್ ಮಾಡಿಸ್ತೀನಿ. ಅಂದರೆ ಎಲ್ಲ ಇಷ್ಟ ಆಗೋದಿಲ್ಲ. ನ್ಯಾಚುರಲ್ ಹೇರ್ಸು ಲೆಂತಿ ಆಗಿರಬೇಕು. ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಕೂದಲೇ ಅಂದ, ನ್ಯಾಚುರಲ್ ಆಗಿರಬೇಕು, ಹಾಗೆ ಉದ್ದ ಇರಬೇಕು ಕೂದಲು ಅಂತ ಹೇಳ್ತಿರ್ತಾರೆ ನಮ್ಮ ಅತ್ತೆ. ಬಟ್ ಆದರೆ ಅಷ್ಟು ಅವ್ರು ಹೇಳತ್ರ ಮೇಂಟೈನ್ ಮಾಡೋದಕ್ಕಾಗಲ್ವಲ್ಲ. ಅದಕ್ಕಾಗಿ ನಾನು ನಮ್ಮ ಅತ್ತೆಗೂ ಕಾಲ್ ಮಾಡಿ ಹೇಳಿದೆ. ಇವತ್ತು ಅವ್ರಿಗೆ OT ಇದೆ. ಆಲ್ಮೋಸ್ಟ್ 7:30 ಆದರೂ ಬಂದಿಲ್ಲ. ಇವತ್ತು ಅವ್ರು OT ಮಾಡ್ತಿದ್ರೆ. ಆ್ಯಂಡ್ ರೂಪೇಶ್ ಬರೋದು ಆಲ್ಮೋಸ್ಟ್ 9 o'clock ಆಗುತ್ತಲ್ವ. ಅಷ್ಟೊತ್ತಲ್ಲಿ ನಾನು ಸ್ವಲ್ಪ ಮೇಕ್ ಓವರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಮೆಝಾನಿಂದ ಹೇರ್ ಸ್ಪ್ರೇನ ತರಿಸಿದ್ದೀನಿ. ತುಂಬಾ ಅಸಹ್ಯವಾಗಿ ಅಗ್ಲಿಯಾಗಿ ಕಾಣಿಸೋ ಥರ ನಾನು ಹೇರ್ ಕಲರ್ ಮಾಡ್ಕೋತೀನಿ. ಹಾಗೆ ಪರ್ಮನೆಂಟ್ ಐಬ್ರೋಸ್ ಮಾಡಿಸ್ತೀನಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ನಿನ್ನೆನೇ ನಾನು ರೂಪೇಶ್ಗೆ ಹೇಳಿದ್ದೆ. ಇವಾಗ ಒಂದ್ಸಲಿ ಕಾಲ್ ಮಾಡಿ ನಾನು ಸ್ಟುಡಿಯೋಲಿದ್ದೀನಿ, ಮಾಡಿಸ್ತಾ ಇದ್ದೀನಿ ಅಂತ ಸುಮ್ಮನೆ ಒಂದು ಇನ್ಫಾರ್ಮೇಷನ್ ಕೊಡೋದು. ಆ್ಯಂಡ್ ಇವಾಗ ನಾನು ರೆಡಿ ಆಗ್ತೀನಿ. ಜೊತೆಗೆ ಯದುವೀರ್ ಕೂಡ ಇದ್ದಾನೆ. ಸ್ಪ್ರೇ ಮಾಡ್ಕೊಳ್ಳೋವಾಗ ಫುಲ್ಲು ಅದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ. ಹಾಗಾಗಿ ಇವನ್ನ ಸ್ವಲ್ಪ ಸ್ವೀಟಿ ಪಕ್ಕದ ಮನೆ ಅವ್ರ ಹತ್ರ ಕೊಟ್ಬಿಟ್ಟು ಬಂದು ನಾನು ಕ್ಲೀನಾಗಿ ಎಲ್ಲ ಸ್ಪ್ರೇ ಮಾಡಿಕೊಂಡು ನಮ್ಮ ಅತ್ತೆನೇ ಕಾಲ್ ಮಾಡ್ತಾ ಇದ್ದಾರೆ. ಆತೆ ಮನೇಲೇ ಇದೀನತ್ತೆ. ಹೋಗಿಲ್ಲ ದೇವಸ್ಥಾನಕ್ಕೆ? ಇಲ್ಲ ಹೋಗ್ಲಿಲ್ಲ. ನೀವಿಲ್ವಲ್ಲ? ಹೌದಾ, ನಾನು ಇಲ್ಲೇ ಇದ್ದೆ, ದೇವಸ್ಥಾನ ಹತ್ರ ಬಂದೆ. ನೀವು ಸರಿ, ಓಕೆ ಆಯ್ತು, ಪೂಜೆ ಮಾಡ್ಕೊ ಬಂದ್ಬಿಡಿ. ನಾನು ಹೋಗಲ್ಲ, ಮಕ್ಕ ತೊಳ್ದಿಲ್ಲ ಏನಿಲ್ಲ. ಸರಿ ಆಯ್ತು, ಮತ್ತೆ ಬನ್ನಿ ಹಿಂಗೆ. ಸರಿ, ನಾನ್ ಜನರ ಜೊತೆ ಬರೋದ್ ಬಿಟ್ಟು ಅಂತ ಬಂದೆ. ಹೌದಾ, ನಾನು ಇನ್ನೇನು ಹೋಗೋದು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ, ನೀವು ಬೇರೆ ಇರ್ಲಿಲ್ವಲ್ಲ. ಸರಿ ಬನ್ನಿ ಅತ್ತೆ. ಅಯ್ಯೋ, ನಮ್ಮ ಅತ್ತೆ ಬರ್ತಾ ಇದಾರಂತೆ. ಇವತ್ತು ಗುರುವಾರ ಬೇರೆ ಅಲ್ವಾ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ಅತ್ತೆ ಅಲ್ಲಿ ಹೋಗಿದ್ದಾರೆ. ನಾನು ಇವನೊಬ್ಬನ ಎತ್ಕೊಂಡು ನನಗೆ ಕಷ್ಟ ಆಗುತ್ತೆ ದೇವಸ್ಥಾನದಲ್ಲಿ, ಅದಕ್ಕಾಗಿ ಹೋಗ್ಲಿಲ್ಲ. ನಮ್ಮ ಅತ್ತೆ ಬರೋಷ್ಟರಲ್ಲಿ ಬೇಗ ರೆಡಿ ಆಗ್ಬೇಕು. ಇವಾಗ ನಾನು ಹೋಗಿ ಇವನ್ನ ಪಕ್ಕದ ಮನೆಗೆ ಕೊಟ್ಬಿಟ್ಟು ಬಂದು ನಾನು ಹೇರ್ ಕಲರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ಪಾರ್ಸಲ್ ತೋರ್ಸೋದು ಮರ್ತೋದೆ. ನಾನು ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಟೆಂಪ್ರವರಿ ಏರ್ ಕಲರ್. ಇದು ಏನಪ್ಪ ಅಂದರೆ ಬರೀ 1 day ಇರೋ ಅಂಥದ್ದು, ಒಂದು ವಾಶ್ಗೆ ಹೋಗ್ಬಿಡುತ್ತೆ. ಸೊ ನೀವು ನೋಡ್ಬೋದು, ಫಿಕ್ಸ್ ಅಪ್ ಅಂತ. ಸೊ ಈ ಥರ ರೆಡ್ ಕಲರ್, ಆಡ್ ಕಲರಲ್ಲಿ ತರಿಸಿದ್ದೀನಿ. ಫೈರ್ ರೆಡ್. ಓಕೆನಾ? ಇದು 300 or 350 rupees. ಈ ಕಡೆ ಬಾ, ಈ ಕಡೆ. ಸಾರಿ, ಇದು 300 or 350 rupees ಇದೆ. ಸೊ ನಮ್ಮ ಅತ್ತೆ ಬರೋಷ್ಟರಲ್ಲಿ ಫಸ್ಟು ನಾನು ಉಟ್ಕೊಂಡ್ಬಿಡ್ತೀನಿ. ನಾನು ಏನೂ ಮೇಕಪ್ ಮಾಡ್ಕೊಂಡಿಲ್ಲ ಇವತ್ತು, ಲೇಟ್ ಆಗೋಯ್ತು. ಸ್ವಲ್ಪ ಆಫೀಸ್ ವರ್ಕ್ ಬೇರೆ ಇತ್ತು, ಅದಕ್ಕಾಗಿ
ಏನದು? ಏನ್ ಮಾಡೋದು ಅದನ್ನ? ಎಲ್ಲಿ ಹೊಡ್ಕೊಳೋದು? ಹಂಗಂದ್ರೆ ಹೊಡ್ಕೊ ನೀನು. ಅದು ಪರ್ಫ್ಯೂಮ್ ಅಲ್ಲ ಮಗ್ನೆ, ಹೇರ್ ಸ್ಪ್ರೇ. ಓಕೆ, ಇದನ್ನ ಹಚ್ಕೊಳಕ್ಕೂ ಮುಂಚೆ ನಾನು ಸ್ವಲ್ಪ ಏರ್ ಆಯಿಲ್ ಹಚ್ಕೊಳ್ತೀನಿ. ಸುಮ್ಮನೆ ಇದರಲ್ಲೆಲ್ಲ ಫುಲ್ಲು ಕೆಮಿಕಲ್ಸ್ ಇರುತ್ತೆ, ಏರೆಲ್ಲ ಹಾಳಾಗುತ್ತೆ ಅಂತ ಲೈಟಾಗಿ ಏರ್ ಆಯಿಲ್ ಅಪ್ಲೈ ಮಾಡಿ ಅದ್ರ ಮೇಲೆ ಇದನ್ನ ಹಲ್ಲಲ್ಲಿ ಸ್ಪ್ರೇ ಮಾಡ್ಕೋತೀನಿ. ನಿಮಗೂ ತೋರಿಸ್ತೀನಿ, ವೇಟ್ ಮಾಡಿ. ನನ್ನ ಬ್ಯಾಡ್ ಲಕ್ ಏನು ಅಂದರೆ ಸ್ವೀಟಿ ಅವ್ರು ಯಾರೂ ಇಲ್ಲ ಮನೆಯಲ್ಲಿ, ಹಾಗಾಗಿ ಅವನ್ನೇ ಇಟ್ಕೊಂಡು ಹಂಗೆ ನಾನೇ ರೆಡಿ ಆಗ್ತಾ ಇದ್ದೀನಿ. ಸೊ ಬಟ್ಟೆ ಎಲ್ಲ ಗಲೀಜಾಗುತ್ತಲ್ಲ, ಒಂದು ಹಳೇದು ಟವಲ್ ಇದೆ ನಮ್ಮ ಮನೇಲಿ, ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಅಪ್ಪ ಸ್ವಾಮಿ ನೀನೇನು ಮುಟ್ಬೇಡ, ಸುಮ್ಮನೆ ಹೇರ್ ಸ್ಟ್ರೈಟ್ನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಬೇಡ, ಅದು ಆರ್ಟಿಫಿಷಿಯಲ್ ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ನೋಡಿ ನನ್ನ ನ್ಯಾಚುರಲ್ ಹೇರ್ಸ್ ಎಷ್ಟು ಕರ್ಲಿ ಇದೆ. ಚೆನ್ನಾಗಿದ್ದೀನಾ? ಓಕೆ ಅಪ್ಪ ಪ್ಯಾಕ್ ಮಾಡಬೇಡ ನೀನು, ವಾಪಸ್ ಈ ಕಡೆ ಬಾ, ತಗೋಬರೋದು. ಅಮ್ಮ ನನ್ನ ಕ್ಯಾಮ್ರಾ ಈ ಕಡೆ ಬಾ, ಅದು ಹೋಗೋದು ಬಾಕ್ಸ್ ತಗೊಂಡು ಒಳಗಡೆ ಆಪಲ್ ಎತ್ಕೊಬರೋಕ್ ಮಗನೆ. ಎಷ್ಟು ನೋಡ್ತಾ ಇದ್ದೀರಲ್ಲ, ಅಷ್ಟು ಸ್ಪ್ರೇ ಮಾಡ್ಕೊಳ್ಳೋಣ. ಅಷ್ಟು ಹೆಂಗ್ ಬರುತ್ತೆ ನೋಡಿ, ಕಾಣಿಸ್ತಾ? ಓಕೆ, ಫಸ್ಟ್ ಇಷ್ಟು ಸ್ಟ್ರಿಪ್ ಮಾಡ್ಕೊತೀನಿ. ಕೆಳಗಡೆ ಪೂರ್ತಿ ಇಷ್ಟು ಮಾಡ್ಬಿಡ್ತೀನಿ. ಓಕೆ, ಎದುವಿರ್ ದೂರ ಹೋಗು ಮಗ್ನೆ. ನೋಡಿ ಹೇಗೆ ಈ ತರ ಮಾಡ್ಕೋತಾ ಇದ್ದೀನಿ. ಇವನ ಮತ್ತೆ ಬಂದ್ಬಿಡ್ತಾರೆ, ಇಲ್ಲೇ ಮನೆ ಹತ್ರ ಬೇರೆ ಇರೋದು. ಕಾಣಿಸ್ತಾ ಇದೀನಾ? ಈ ಕಡೆ ಬರೋಯ್ತು ಬೀರ್. ಸೋ ಸಾರಿ, ನಾನು ಪ್ಲಾನ್ ಮಾಡಿದೆಲ್ಲ ಫ್ಲಾಪ್ ಆಗಕ್ಕೆ ಮುಂಚೆ ನಾನೇ ಜಾಸ್ತಿ ಆಯ್ತು ಅನ್ಸುತ್ತಲ್ಲ. ಹೇಗಿದ್ದೀವಿ? ಚಿಂಗಿ ಸಾಕು ಅನ್ಸುತ್ತೆ, ಜಾಸ್ತಿ ಹಾಳು ಮಾಡ್ಕೊಳ್ಳೋದು ಬೇಡ ನನ್ನ ಹೇರ್ಸ್ನ. ಅಯ್ಯೋ ನನ್ನ ಡ್ರೆಸ್ ಎಲ್ಲ ಆಗ್ಬಿಡ್ತು, ಶಿಟ್. ಅಯ್ಯೋ ಕೈಯೆಲ್ಲ ಆಗ್ಬಿಡ್ತು, ಇದು ಡ್ರೈ ಆಗಕ್ಕೆ ಬಿಡಬೇಕು ಅನ್ಸುತ್ತೆ. ಶಿಟ್. ಓಕೆ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾ ಮತ್ತೆ ಬರೋಷ್ಟು. ನನ್ನ ಫೇಸ್ ಎಲ್ಲ ಆಗಿಲ್ಲ ತಾನೆ, ಥ್ಯಾಂಕ್ ಗಾಡ್. ನೋಡಿ ಡ್ರೆಸ್ ಆಯ್ತು, ಇದು ಹೋಗುತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ನೋಡಿ ಫೈನಲಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಅಲ್ಲ? ಸ್ಟ್ರೈಟ್ನ್ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಎದುವೇ ಹೇಗಿದ್ದೀನಿ? ಒಂಥರ ಸ್ಮೆಲ್ಲು. ಓಕೆ, ಯೋ 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 ವೆಯ್ಟ್ ಮಾಡ್ತಾ ಇದೀವಿ ನಮ್ಮ ಮತ್ತೆ ರಿಯಾಕ್ಷನ್ ಹೇಗಿರುತ್ತೆ, ಹಾಗೆ ರೂಪೇಶ್ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಬನ್ನಿ ಕ್ಯಾಮ್ರಾನ ಫಿಕ್ಸ್ ಮಾಡೋಣ. ಫ್ರೆಂಡ್ಸ್, ನಮ್ಮ ಮತ್ತೆ ಬರೋಕ್ಕೂ ಮುಂಚೆ ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೆಲ್ಲ ಎತ್ತಿಡ್ತಾ ಇದ್ದೀನಿ. ಹಾಗೆ ಬಂದು ಎಷ್ಟೊತ್ತಾದ್ರೂ ಬರಲಿಲ್ಲ ಅಲ್ವಾ ಅಂದ್ಬಿಟ್ಟು ನಾನು ಕ್ಯಾಮ್ರಾ ಆಫ್ ಮಾಡಿದೆ. ನಮ್ಮ ಮತ್ತೆ ಬಂದು ನಾಕ್ ಮಾಡಿದ್ರು, ಅವಾಗ ಆನ್ ಮಾಡೋದು ಮರ್ತೋಗ್ಬಿಟ್ಟೆ. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಮ್ಮ ಮತ್ತೆ ಬಂದಿದ್ದ ತಕ್ಷಣ ವಾಶ್ರೂಮ್ಗೆ ಹೋಗ್ತಾರೆ ಕೈ ಕಾಲು ಮಕ್ಕ ತೊಳ್ಕೊಬರೋಕ್ಕೆ. ಸರಿ ಅವ್ರು ಹೋಗಿ ಬಂದ ಮೇಲೆ ನಾನು ವಿಡಿಯೋ ಆನ್ ಮಾಡೋಣ ಅಂದ್ಬಿಟ್ಟು ಇಲ್ಲೆಲ್ಲ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಬಿಟ್ಟು ನಮ್ಮ ಮತ್ತೆ ರಿಯಾಕ್ಷನ್ಸ್ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ, ದೆವ್ವ ತರ ಐತಿ. ಅದೇನ್ ಚೆನ್ನಾಗಿದೆ. ಅವ್ರು ಯಾವಳು ಆಚರ ದೇಶದವ್ರು ಮಾಡ್ತಾರೆ ಅಂದ್ರೆ ನೀವು ಹಂಗ್ ಮಾಡ್ದಿ. ಚೆನ್ನಾಗಿದೆ. ಏನಪ್ಪ ಅದೇ ಅತ್ತೆ? ನಿಜವಾಗ್ಲೂ ಚೆನ್ನಾಗಿಲ್ಲ ಅತ್ತೆ. ಯಾರಮ್ಮ ಅತ್ತೆ 10,000 ರೂಪಾಯಿ ಅತ್ತೆ ಇದು ಮಾಡ್ಸಕ್ಕೆ. ಬೇರೆ ಕೆಲ್ಸ ಇಲ್ದಿರ ಯಾಕೆ 10,000 ಇದ್ರೆ ನಿನ್ ಮಗನ್ಗೆ ಏನಾದ್ರೂ ಆಗಲ್ಲ? ಅಲ್ಲ ಇವಾಗ ಯೂಟ್ಯೂಬರ್ ಅಲ್ಲ, ಸ್ವಲ್ಪ ಫ್ಯಾಷನ್. ಹೌದು, ಕರ್ಲಿ ಮಾಡ್ಸಿದೀನಿ. ಚೆನ್ನಾಯ್ತಾ? ಏನೋ ಹೋಗಮ್ಮ. ಚೆನ್ನಾಗಿಲ್ವಾ ಅತ್ತೆ? ನನಗೇನು ಇಷ್ಟ ಆಗಿಲ್ಲ ಅಷ್ಟೇ. ಮಾಮ ಬೈತಾರ? ಏನಾದ್ರೂ ಮಾಡಿಸ್ಕೊ. ಯಾಕೆ ಹುಡ್ಕಾದಿ? ఎవరు చేసింది? కుచ్ ఎత్తిస్తాను కుచ్ కుక్క పడిపోయావు. ಅದೇ ನನಗೆ ಚೆನ್ನಾಗಿದೆ ಅನಿಸ್ತು ನೋಡಿ. ಯಾಕೋ ಎದುವೀರ್ ಅದೆಲ್ಲ ಕಿತ್ತಾಕಿದ್ಯಾ? ಎದುವಿ ಸುಮ್ಮನೆ
ಸುಮ್ನೆ ವೇಸ್ಟ್ ಖರ್ಚುಗಳು ಮಾಡ್ಕೊಳ್ತೀರಾ. ಅದೇ ನೋಡಿ ನಿಜ ಚೆನ್ನಾಗಿಲ್ಲ ಅಂದ್ರೆ ಹೋಗಿ ಚೇಂಜ್ ಮಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಅದ ಹೆಂಗೆ ಚೆನ್ನಾಗಿಲ್ಲ ಅಂದ್ರೆ ಚೇಂಜ್ ಹೆಂಗ್ ಮಾಡ್ತಾರೆ? ಬ್ಲಾಕ್ ಒಂದು 10,000 ಕೊಡು ಅಂತಾರೆ ಅಷ್ಟೇ. ನೀವೇನೋ ಹಾಕೊಂಡಿರ್ತೀಯ, ಅದು ಏನಾದ್ರು ಇರೋದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇದೆ ನೋಡಿ ಏನಾದ್ರು ಮಾಡ್ಕೊ. ಅದೇ ಗೊತ್ತಿಲ್ಲ, ಬ್ಲಾಕ್ ಕಲರ್ ಹಾಕಿಸ್ತೀನಿ. ನನ್ಗೆ ಗೊತ್ತಿಲ್ಲಪ್ಪ. ಏನ್ ಮಾತಿಂಗ್ಲಕ್ಕೆ ಬೇಡ ಅಂತೀರಾ? ಸುಮ್ಮನೆ ವೇಸ್ಟ್ ಖರ್ಚುಗಳು ಅದೆಲ್ಲ ಅಲ್ಲ, ಯಾರೋ ಮಾಡ್ತಾರೆ ಅಂತ ನಾವ್ ಮಾಡಕ್ಕಾಗುತ್ತೆ? ಅತ್ತೆ ಯಾರೋ ಮಾಡ್ತಾರೆ ಅಂತಲ್ಲ, ನನ್ಗೆ ಚೆನ್ನಾಗಿದ್ಯಾ, ನಂಗೆ ಚೆನ್ನಾಗಿದೆ ಅನ್ಸ್ತು ಅದಕ್ಕೆ ಮಾಡಿಸ್ದೆ. ಅವರೇ ಹೇಳಿದ್ದು ಚೆನ್ನಾಗಿರುತ್ತೆ ಮೇಡಮ್ ಈ ಕಲರ್ ನಿಮ್ ಫೇಸ್. ಅವ್ರ ಕಾಸು ಬರಕ್ಕೆ ಅವ್ರು ಹೇಳ್ತಾರೆ. ಸೇಲ್ಸ್ ಅಲ್ಲಿ ಹೋಗ್ತೀವಿ, ಒಂದ್ ಬಟ್ಟೆ ಚೆನ್ನಾಗಿಲ್ಲ ಅಂದ್ರೆ ಮೇಡಮ್ ಇದು ಚೆನ್ನಾಗಿದೆ ಮೇಡಮ್, ಈ ಕ್ವಾಲಿಟಿ ಸಿಗಲ್ಲ ಅಂತಾನೆ ಹೇಳೋದು ಅವರು. ಅದ್ ತಗೊಂಡ್ ಆದ್ಮೇಲೆ ತಾನೇ ಗೊತ್ತಾಗೋದು ಅದ್ ಬಂಡವಾಳ ಏನು ಅಂತ. ಇವಾಗ ಚೆನ್ನಾಗಿಲ್ವಾ? ನನಗ್ ಗೊತ್ತಿಲ್ಲ. ಅಲ್ಲ ಇವಾಗ ಚೆನ್ನಾಗಿ ಕಾಣಿಸ್ತಾ ಇಲ್ಲ? ಇಲ್ಲ ನನಗ್ ಗೊತ್ತಿಲ್ಲ, ಹೇಳತ್ತೆ. ನನಗ್ ಗೊತ್ತಿಲ್ಲಪ್ಪ. ಇಲ್ಲಾಂದ್ರೆ ಬ್ಲಾಕ್ ಕಲರ್ ನಾರ್ಮಲ್ ಏನಾದ್ರೂ ಮಾಡ್ಕೊಂಡು ಹೇರ್ ಡೈ ಮಾಡಿಸ್ತಿರಲ್ಲ. ನನಗ್ ಗೊತ್ತಿಲ್ಲಪ್ಪ. ಯಾರಮ್ಮ ನೀನ್ ಏಸಿಂದ ಪೀಕ್ ಏಸಿಂದವು? ಹೇರ್ ಫ್ರೀ ಬಿಟ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ. ನೋಡ್ರಿ ಚೆನ್ನಾಗಿಲ್ವಾ? ದೇವ ತರ ಕಾಣ್ತೀಯ. ಹಾ ದೇವ ತರ ನಿಜವಾಗ್ಲು ಏನ್ ಚೆನ್ನಾಗಿಲ್ಲ ಸೋನು. ಅದೇ ಹೇಳಿಲ್ವಾ ಯಾರೋ ಮಾಡ್ತಾರೆ ಅಂತ ನಾವ್ ಮಾಡಿದ್ರೆ ನಮ್ಗ ಅದೇ ನನಗೆ ಚೆನ್ನಾಗಿದೆ ಅನಿಸ್ತಾ ಇದೆ. ಚೆನ್ನಾಗಿಲ್ಲ. ಮತ್ ಕಲರ್ ಚೇಂಜ್ ಮಾಡಿಸ್ಬಿಡ್ಲಾ? ಬ್ಲಾಕ್ ಕಲರ್ ಹಾಕ್ಸ್ಬಿಡ್ಲಾ? ನಿಮ್ ಯಜಮಾನ್ರು ಬಂದ್ರೆ ಕೇಳ್ಬಿಟ್ಟು ಮಾಡಿಸ್ಕೊ. ನೀನೇ ಏನಾದ್ರು ಮಾಡಿರ್ತೀಯ, ಸುಮ್ಮನೆ ಯಾಕೆ ನನಗೆ ಹೇಳ್ತೀಯ? ಏನಾರ 10,000 ರೂಪಾಯಿ ಕೊಟ್ಟು ಯಾರಾದ್ರೂ ಅದ್ ಮಾಡಿಸ್ತಾರ? ಇನ್ನೇ ಅದೇ ಏನ್ 500 ರೂಪಾಯಿ ಕೊಟ್ಟು ಮಾಡಿಸ್ತಾರ? 500 ಬೇಡ, ಏನ್ ಬೇಕು ನಿನ್ಗೆ ಅದೆಲ್ಲ? ನೀನ್ ಇರೋ ಸ್ಟೈಲ್ ಅಲ್ಲೇ ಮಾಡು. ಎದುರುವೀರ ಗುದ್ದೂರ್ ಸಣ್ಣ ಓ ಅಂತ ನಿನ್ನ ಎಸ್ ಅಂದ್ರೆ ನುಪ್ಪೀಗ್ ತಗೊಂಡು ಅದೇ ಸುಮ್ನೆ ಹೇಳತ್ತೆ ಪ್ರಾಂಕ್. ಪ್ರಾಂಕ್ ನಿಜವಾಗ್ಲೂ ಪ್ರಾಂಕ್. ನಾವ್ ಇರೋ ಸ್ಟೈಲ್ ಅಲ್ಲಿ ಇದ್ರಲ್ಲಿ ಇದ್ರೇನೆ ನಮ್ಗೂ ವಾಸಿ. ನಾನಿರೋದು ಇದು ವಿಷಯ ಹೇಳ್ತಾ ಇದ್ದೀನಿ. ಅದೇ ಇಲ್ಲಿ ನೋಡಿ, ಇದು ಕಲರ್ ಪ್ರಾಂಕ್ ಮಾಡ್ತಾ ಇದೀನಿ ಯೂಟ್ಯೂಬ್ ವಿಡಿಯೋಗ ನೋಡ್ರಿ. ಏನಾದ್ರೂ ಮಾಡ್ಕೊ. ನಂಬಿಟ್ರೆ ಇಲ್ಲ, ನಂಬುದ್ರೆ ಇಲ್ಲ ಅತ್ತೆ, ನಂಬುದ್ರೆ ಇಲ್ಲ. ನಾನು ಹೇಳಿಲ್ಲ ಫ್ರಾಂಕ್ ಇರ್ಬೋದು ಅಂತ. ಒಂದ್ ನಿಮಿಷ ಇಲ್ಲಿ ಕೂತ್ಕೊಳ್ರಿ, ಹಂಗ್ ಬೊಗ್ಗಿದ್ರೆ ಕಾಣಿಸಲ್ಲ. ಒಂದೇ ಒಂದ್ ನಿಮಿಷ, ನಂಬುದ್ರೆ ಇಲ್ಲ ಅಷ್ಟೇ. ಕೆಲಸ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀರಾ ಕುತ್ಕೊಂಡಿದ್ಯಾ? ಇವಾಗ ತಾನೇ ಬಂತು, ಆರ್ಡರ್ ಮಾಡಿದ್ನಾ, ಅದು ಇವಾಗ ತಾನೇ ಬಂತು. ಮಾಮಗೆ ತೋರ್ಸೋಣ, ಪ್ರಾಂಕ್ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಂಡೆ. ನಾನು ಹೋಗಿ ದೇವಸ್ಥಾನದ ಹತ್ರ ಕಾಯ್ತಾ ಇದ್ದೀನಿ. ಜೆನೆಟು ನನ್ನ ಬಿಟ್ಟು ಬಂದ್ರು. ನೋಡಿ ಹೋಗು, ನನ್ ಎದುರಿದಾನಂತೆ, ಹಂಗೆ ಜೊತೆಲಿ ಬರ್ತೀನಿ ಅಂತ ಹೇಳಿ ನಾನ್ ಬಂದ್ರೆ. ಹೋಗಿ ಬಿಡಿ, ನಿಮ್ ಫ್ರೆಂಡ್ ಒಂದ್ ದಿವಸ ಬಿಟ್ಬಿಟ್ಟು ಬಂದ್ರೆ ಏನಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ ಅತ್ತೆ ಒಂದ್ ನಿಮಿಷ ಅದು ಇಲ್ಲಿ. ಅತ್ತೆ ಕ್ಯಾಮ್ರಾ ರನ್ ಆಗ್ತಿದೆ, ಸ್ಟೋರೇಜ್ ಆಗೋಗುತ್ತೆ. ಒಂದೇ ನಿಮಿಷ ಈ ಕಡೆ ತಿರುಗಿ. ಅಮ್ಮ ನೀನು ಹೋಗಮ್ಮ ನೀನು. ಅತ್ತೆ ಒಂದೇ ನಿಮಿಷ, ನೀವು ನಂಬುದ್ರ ಇಲ್ವಾ? ಇದು ಇಲ್ಲ, ನಂಬಿಲ್ಲ. ಸುಳ್ಳು ಹೇಳ್ಬಾರ್ದು ನನಗೆ. ನಂಬುದೆ ಒಂದ್ ಸೆಕೆಂಡ್. ಆಮೇಲೆ ನಾನು ಹೇಳದ್ನಲ್ಲ, ಇಲ್ಲ ನೀನ್ ಏನಾದ್ರು ಮಾಡಿರ್ತೀಯ ಅಂತ. ಒಂದ್ ಸೆಕೆಂಡ್ ನಂಬುದ್ರಾ? ಕೋಪ ಬಂತಾ? ಕೋಪ ಬಂತು, ಬಂದಿದೆ. ನಾವ್ ಹೆಂಗಿದ್ರೆ ಹಂಗೆ ವಾಸಿ. ನನಗ್ ಗೊತ್ತಿರೋ ಅಷ್ಟು ನಾನು ಹೇಳಿದ್ದೀನಮ್ಮ. ನಿಮ್ಮಿಷ್ಟ. ಸುಮ್ಮನೆ ಅದೆಲ್ಲ ವೇಸ್ಟ್ ಖರ್ಚುಗಳು. ಅದೇ ನಿಮ್ ಮಗನ್ಗೆ ಒಂದ್ 10,000 ರೂಪಾಯಿ ಹಾಕಿದ್ರು ಎಲ್ಲಾದ್ರೂ ಇರುತ್ತಲ್ಲ, ಅವ್ನ ಟೈಮ್ ಯೂಸ್ ಆಗುತ್ತಲ್ಲ ಅನ್ಕೊಂಡ. ಅಷ್ಟೊತ್ತಲ್ಲಿ ಬಂತು, ನೋಡಿದ ತಕ್ಷಣ ನಿಮ್ಗೆ ಮೂಡೆಲ್ಲ ಚೇಂಜ್ ಆಗ್ಬಿಡ್ತೇವೆ ನಾವು. ಹೌದು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ರು. ನೋಡಿ ಹೇರ್ ಕಲರ್ ಹಂಗೆ ಇದೆ. ಸೊ ರೂಪೇಶ್ ಬಂದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಂದ್ರೆ ನಮ್ಮತ್ತೆ ಅಲ್ಲಿಟ್ಟಿದ್ದೆ ಕ್ಯಾಮ್ರಾ, ಸೊ ಅದು ಸ್ಟ್ರೈಟ್ ಝೂಮ್ ಆಗಿದೆ. ನಮ್ಮತ್ತೆ ಇಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ, ಪ್ರಾಪರ್ ಆಗಿ ಬರಲಿಲ್ಲ. ಬಟ್ ಆದ್ರೆ ಅವ್ರ ವಾಯ್ಸ್ ಎಲ್ಲ ಇದೆಲ್ಲ ಕೇಳಿಸ್ಕೊಂಡು ಎಂಜಾಯ್ ಮಾಡಿ. ರೂಪೇಶ್ ಬರೋವಾಗ ಕ್ಲೀನಾಗಿ ಕ್ಯಾಮ್ರಾ ಎಲ್ಲ ಮುಂಚೆನೆ ಸೆಟ್ ಮಾಡಿ ಇಡ್ತೀನಿ. ಬಿಕಾಸ್ ಲಾಸ್ಟ್ ಟೈಮ್ ಆಗಿರೋ ಥರ ಆಗಬಾರ್ದು. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಪ್ರ್ಯಾಂಕ್ ಮಾಡಿದೆ, ಲಾಸ್ಟಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಈ ಸಲ ಟ್ವೈಸ್ ಚೆಕ್ ಮಾಡಿ ಇಡ್ತಾ ಇದ್ದೀನಿ. ಹಾಗಾಗಿ ರೂಪೇಶ್ ಬರೋ ಅಷ್ಟರಲ್ಲಿ ಕ್ಯಾಮ್ರಾ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಅವ್ರಿಗೆ ಪ್ರ್ಯಾಂಕ್ ಮಾಡೋಣ. ರೂಪೇಶ್ ಅಂತೂ ಸರಿಯಾಗಿ ಬೈತಾರೆ. ರೂಪೇಶ್ಗೆ ಇನ್ನೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಮನೆಂಟ್ ಐಬ್ರೋಸ್ ಮಾಡ್ದಂಗೆ ತುಂಬ ಹಗ್ಲಿಯಾಗಿ ಐಬ್ರೋಸ್ ಮಾಡ್ಕೊತೀನಿ. ಇವಾಗ ಬನ್ನಿ ನಿಮಗೂ ತೋರಿಸ್ತೀನಿ. ಮತ್ತೆ ಹೆಂಗಿದ್ದೀನಿ ಅತ್ತೆ? ಕಾಣಿಸ್ತಾ ಇಲ್ಲ ಐಬ್ರೋಸ್? ಓಕೆ
ಅತ್ತೆ ಒಂದು ಹಾಕ್ದೆ, ಭಾಗ್ಯಪಿನಿ ಫೋನ್ ಮಾಡಿದ್ರು, ಮಾತಾಡ್ತಾ ಇದ್ದೆ, ಸೀದೋಯ್ತು ನೋಡಿ. ಇನ್ನೊಂದು ಕಲರ್ ಬರುತ್ತೆ. ಓಕೆ ಅತ್ತೆ, ಇವಾಗ ಮಾಮ ಬಂದಾಗ ಕ್ಯಾಮ್ರಾ ಅಲ್ಲೇ ಇಡ್ತೀನಿ. ನೀವು ಮಾಮ ಮುಂದೆ ಸ್ವಲ್ಪ ಬೈಯೋ ತರ ಇಟ್ಲು ಸೇಸ್ ಪಿಚ್ಕೊಂಡು ಚಿನ್ಸೂಡಿ ಅಂತ ಬೈತೀರಾ ಪ್ಲೀಸ್? ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ಕೊಂಡು ಹೇಳಿ, ಸಪೋರ್ಟ್ ಮಾಡ್ತೀರಾ? ಇಲ್ಲಿ ನೋಡಿ ಅತ್ತೆ, ಅತ್ತೆ ನೋಡತ್ತೆ. ಇಲ್ಲ ಇಲ್ಲಿ ನೋಡಿ ಅಂತ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅಷ್ಟೇ. ಈ ಕಡೆ ಮಾಡ್ತೀರಾ? ಓಕೆ. ರೂಪೇಶ್ ಬಂದ್ಮೇಲೆ ಫುಲ್ ನಾನು ನಮ್ಮತ್ತೆ ಫುಲ್ ಏನು ಆಕ್ಟ್ ಮಾಡ್ತೀವಿ. ಓಕೆನಾ? ನೋಡ್ತಾ ಇದ್ದೀನಿ. ರೂಪೇಶ್ ಫೋನ್ ಮಾಡ್ತಾ ಇದಾರೆ. ಮಿಸ್ ಕಾಲ್ ಕಟ್ ಆಯ್ತು, ಎತ್ತೋಷ್ಟಲ್ಲಿ ಕಟ್ ಆಯ್ತು. ಒಂದು ನಿಮಿಷ ಕಾಲ್ ಮಾಡ್ತೀನಿ, ಎಲ್ಲಿದ್ದಾರೆ ಕೇಳೋಣ. ಕಾರ್ಯನಿರತವಾಗಿದೆ. ನಮ್ಮ ಅತ್ತೆಗೆ ಮಾಡ್ಬಿಟ್ಟಿರ್ತಾರೆ, ನನಗೆ ಗೊತ್ತಾಯ್ತು. ಜಸ್ಟ್ ರೂಪೇಶ್ ಕಾಲ್ ಮಾಡಿದ್ರು, ಎತ್ತೋಷ್ಟರಲ್ಲಿ ಕಟ್ ಆಯ್ತು. ನಾವೇ ಕಾಲ್ ಬ್ಯಾಕ್ ಮಾಡೋಣ. ನನಗೆ ಮಾಡ್ತಾ ಇಲ್ಲ, ನಮ್ಮ ಅತ್ತೆಗೆ ಮಾಡ್ತಾ ಇರ್ತಾರೆ. ಓ ಮೆಸೇಜ್ ಬಂತು. 21 ಅಲ್ವಾ? ಗೂಗಲ್ ಆ್ಯಡ್ಸೆನ್ಸ್ ಇಂದ ಪೇಮೆಂಟ್ ಕ್ರೆಡಿಟ್ ಆಯಿತು. ಯೂಟ್ಯೂಬ್ದು ಪೇಮೆಂಟ್ ನಾಟ್ ಬ್ಯಾಡ್. ಪಾಪ ಈ ಟ್ಯಾಕ್ಸ್ ಕಟ್ಟೋದೇ ಆಗೋಯ್ತೆ. ಟ್ಯಾಕ್ಸ್ ಎಷ್ಟು ಕಟ್ಟಾಗೈತೆ ಅಪ್ಪ ಸ್ವಾಮಿ. ಓಕೆ, ಎಷ್ಟೊಂದು ಪ್ರಮೋಷನ್ ದಿನ ನಾನು ರಿಪ್ಲೈ ಮಾಡಿಲ್ಲ. ಇದೆಲ್ಲ ಮಾಡಬೇಕು. ಇದು ಆಮೇಲೆ ಮಾತಾಡ್ತೀನಿ. ಮನೆ ರೂಪೇಶ್ಗೆ ಕಾಲ್ ಮಾಡ. ರಿಂಗ್ ಆಗ್ತಾ ಇದೆ. ಹಲೋ, ಹೇಳಪ್ಪ, ಫೋನ್ ಮಾಡಿದ್ದೆ. ಏನು ಮಾತಾಡ್ಬಿಲ್ಲ ಅವರು ಪಾಪ. ಇಲ್ಲ, ಜಸ್ಟ್ ಈಗಲೇ ಮನೆಗೆ ಬಂದೆ. ಪರ್ಮನೆಂಟ್ ಐಬ್ರೋಸ್ ಮಾಡಿಸ್ಕೊಂಡು ಹೇರ್ ಕಲರಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಏನು ಹಲೋ, ಏನು ಹೇಳಕ್ ಬಂದೆ? ಅದು ನಿನ್ನೆ ಹೇಳ್ತಾನೆ. ಏನಂತ? ಏನ್ ಹೇಳ್ದೆ ಹೇಳು? ಏನ್ ಹೇಳ್ದೆ? ಐಬ್ರೋಸ್ ಎಲ್ಲ ಬೇಡ ಮಮ್ಮ, ಇದೊಂದ್ಸಲಿ ಟ್ರೈ ಮಾಡೋಣ. ತುಂಬಾ ಚೆನ್ನಾಗಿ ಬಂದಿದೆ. ಸೀನು ಅಂಕಲು ಚೆನ್ನಾಗಿದೆ ಅಂದ್ರು. ಹೇರ್ ಕಲರು ಮಾಡಿಸಿದೀನಿ, ಇನ್ನೂ ಫುಲ್ಲು ಬ್ರೈಟ್ ಕಾಣ್ತಾ ಇದೀನಿ, ಗೊತ್ತಾ? ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ನಾನ್ ಕೇಳಿದ್ದೇನು? ಸರಿ, ನಾನು ಫಸ್ಟ್ ಹೇಳಿದ್ದೇನು? ನಾನೇನೋ ಮಾತಾಡ್ತಾ ಇದ್ದೀನಿ ತಾನೆ. ನಾನು ಬರ್ತೀನಿ. ಎಷ್ಟೊತ್ತಾಗುತ್ತೆ? ಸೀನು ಅಂಕಲ್ ಇದ್ದಾರೆ, ಅದಕ್ಕೆ. ಒಂದು 1 hour ಆಗುತ್ತೆ. ಸರಿ ಬಾ. ರೂಪೇಶ್ ಬುಲೆಟಲ್ಲಿ ಹೋಗಿದ್ರು ಆಫೀಸ್ಗೆ. ಬರೋವಾಗ ಸೌಂಡ್ ಗೊತ್ತಾಗುತ್ತಲ್ಲ ಗಾಡಿದು. ಸೊ ಗಾಡಿ ಬಂದಿದ ತಕ್ಷಣ ರೆಕಾರ್ಡಿಂಗ್ ಆನ್ ಮಾಡ್ತಾ ಇದ್ದೀನಿ. ಕಲರ್ ಹಾಕೊಂಡು ಏನ್ ಕಲರ್ ಹಾಕ್ತೀನಿ ಹೇಳಿದ್ ಕ್ಯಾನ್ಸಲ್ ಮಾಡುವ. ನೀರು ಕೊಡುವ. ఏం అడిగే వస్తుంది 5,000 ఊరికే వస్తుంది బిట్టిగా ఉమిస్తే దాన్ని పూత పెట్టుకొని కుక్కుసుకోయింది ఉండేదైతేనే చెప్పింది ఏం ఏం ఆశ అది నేను ఉంచినానప్ప వచ్చిన తక్షణమే ఏం ఆశ అదంతా ఒక ఆశ చెప్పు కలర్ ఎందుకు కాక్సకోదే నేను ఊరికే కాదు నేను పోతే పోనీ బిడ్డ మన బిడ్డ ఆడుకొని ఉంటుంది ఇది అంటే ఉంటే చాలా ఓవర్ బిల్డప్ ఇస్తుంది ఒకనాటి మర్యాద అయితే పర్వాలేదు ఎవరో చేస్తారంటే మనం చేసేకైతుందా ఆడబిడ్డలకి అదేం లక్షణం అదే తరా ఉండి ఊరికే ఉంటుంది ఎలా నీకు చెప్పిండేమే నీకు ఫోన్ చేసి చెప్పిండా ఎరా నీకు ఫోన్ చేసి చెప్పిండా దానికి నువ్వు సపోర్ట్ చేస్తా ఉండవా ಏನ್ ಚೆನ್ನಾಗಿದೆ ಅಲ್ಲ
ಕಲರ್ ಚೆನ್ನಾಗಿಲ್ಲ ಬೇಡ ಏನಕ್ಕೆ ಹಾಕ್ಸ್ದೆ ಕಲರ್ ಏನಕ್ಕೆ ಹಾಕ್ಸ್ದೆ ನೀನು ಮಮ್ಮ ಎಲ್ಲಾರು ಹಾಕ್ಸ್ತಾ ಇದಾರೆ ಮಾಮ ಏನ್ ಬೇಡ ಫಸ್ಟ್ ಕಲರ್ ಆಸೆಗೆ ಹಾಕೊಂಡೆ ತಾನೆ ಒಂದಿನದ ಆಸೆ ಅಷ್ಟೇ ಬೇಡ కాడదై ఉన్నట్లుంది ಸುಡಿ ಸಂಡೆ ಅಂತ ಕಲರ್ ಪೈಡಲ್ಲ ರೇಪೊಗ್ ದಿನ ಅಂತ ಟೈಮ್ ನಾ ಕೂರ್ಕೆ ಅವತಾರ ಮಾಡೋ ಒಂದ್ ನಿಮಿಷ ಬಾ ಇಲ್ಲಿ ನಿಂತ್ಕೊ ಒಂದ್ ನಿಮಿಷ ನಿಂತ್ಕೊ ಏನ್ ಹೇಳು ಒಂದ್ ನಿಮಿಷ ನಿಂತ್ಕೊ ಇಲ್ಲಿ ಒಂದ್ ನಿಮಿಷ ನಿಂತ್ಕೊ ನಿಂತ್ಕೊ ಮಾಮ ಒಂದ್ ನಿಮಿಷ నాకే ఇష్టం లేదు రూపి ನೋಡಿ ಈ ಕಡೆ ಪಾಪ ನೋಡಿ ಏನು ಚೆನ್ನಾಗಿಲ್ವಾ ಸರಿಯಾಗಿ ಅಂತೀನಿ ಇವಾಗ ಹೇಳು ಕರೆಕ್ಟ್ ಆಗಿ ಹೇಳು ಚೆನ್ನಾಗಿದೆ ಅಲ್ಲಿ ಎಲ್ಲರೂ ಚೆನ್ನಾಗಿದೆ ಅಂದ್ರೆ ಸ್ಟುಡಿಯೋ ಅಲ್ಲಿ ಅವ್ರು ಹೇಳ್ತಾರೆ ಅವ್ರ ಬಿಸ್ನೆಸ್ ಆಗ್ಬೇಕು ಅದೇ ಕಸ್ಟಮರ್ಸ್ ಕೂಡ ಹೇಳಿದ್ರು ನನಗೂ ಇದೇ ತರ ಮಾಡಿ ಅಂತ ಅವ್ರ ಸೋನಿ ಸುಮ್ಮನೆ ಹೋಗಿ ನನ್ನ ಹತ್ರ నిజవాగ్లు ಚೆನ್ನಾಗಿಲ್ವಾ నేను ఇదే లాస్ట్ అండ్ ఫైనల్ ఇంకొకటి ఏమైనా ఇట్లా చేసినట్టే నేను ఊరికే ఉండేది చెప్పినా నా ఇష్టం ప్రకారం నేను నీ ఇష్టం అంటే ఇది ఫ్యామిలీ అయితే ఇష్టము కష్టము ಅನ್ನೋದಂತ ಎರಡು ದಿವಸ ಆಸೆಗೆ ಹಾಕ್ಸ್ಕೊಂಡಿದ್ಯಾ ಹೋಗ್ಲಿ ಅಷ್ಟೇ ಮತ್ತೆ ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ಅಂದ್ರೆ ಹೆಂಗ್ ಮಾಮ ಹೌದು ಯಾವ್ದು ಮಾಡ್ಬೇಕೋ ಇಷ್ಟ ದಿವಸ ನೀನ್ ಏನಾದ್ರು ಮತ್ತೆ ಕೇಳಿದ್ವಾ ಇಲ್ಲ ಇವಾಗ ಏನಕ್ಕೆ ಬೇಕದೆಲ್ಲ ನೀನು ಮದ್ವೆ ಆಗೋವಾಗ ಹೇಳಿದ್ಯಾ ನೀನ್ ಇಷ್ಟ ఇట్లా అంతా మాట్లాడుకుంటా అట్లే నేను మాట్లాడేది అంతే నేను చెప్పేది అట్లే ఇష్టమైతే చూడి లేదంటే కలర్ ಬಗ್ಗೆ మాట్లాడు ఎవరో చేస్తారంటే ఫ్యాబ్రిక్ అంతా అది ఏదో సూట్ అయ్యలే కలర్ ఏం కాచితే నేను దానికి నువ్వు వేరే సపోర్ట్ అప్ప సపోర్ట్ ಇಲ್ಲ ಇದು ಡ್ರೈ ಅಲ್ಲ ಇದು ನ್ಯಾಯವಾಗಿ ಹತ್ಕೊಂಡೆ ಅತ್ತೆ ನೀವು ಆಕ್ಟಿಂಗ್ ಮಾಡಿ ಅಲ್ಲ ಓವರ್ ಆಕ್ಷನ್ ಮಾಡಿ ಸಿಕ್ಕಿದ ಚಾನ್ಸ್ ಅಂತ ಬೈತಾ ಇದ್ದೀರಾ ನನ್ನ ನೀವು ನೀವೇ ಹೇಳ್ಕೊಟ್ಟಿಲ್ಲ ಅಲ್ಲ ಹರ್ಷ ಸುಮ್ನೆ ತಮಾಷೆಗೆ ಬೈ ಅಂದ್ರೆ ನಿಂಗ್ ಬೈತಾ ಇದಾರೆ ಯೋಗ ಸೇರ್ಸಾರಂತ ಮೈ ಗಾಡ್ ಅತ್ತೆ ಏನೇನ್ ಕವರ್ ಮಾಡೋಗಿಲ್ಲ ಕವರ್ ಮಾಡಿ ಸೋ ಮೀನ್ ಅಪ್ಪ ನಿಜವಾಗ್ಲೂ ಹತ್ಕೊಂಡೆ ಗೊತ್ತಾ ನಾನು ಇವಾಗ ಅಂಡ್ ರೂಪೇಶ್ನ ಮಾತಾಡ್ಸೋಣ ಬನ್ನಿ ಇಲ್ಲಿ ರೂಪೇಶ್ ನಮ್ಮತ್ತೆ ಅವ್ರಿಗೆ ಪಾಪ ಟಯರ್ಡ್ ಆಗ್ಬಿಟ್ಟಿದೆ ಇವತ್ತು ಓಟಿ ಮಾಡಿದ್ದಾರೆ ಅದಕ್ಕೆ ಮಲ್ಕೊಂಡಿದ್ದಾರೆ ನಗಕ್ಕಾಗ್ದಿರಂಗ್ ನಗ್ತಾವ್ರೆ ಅಲ್ಲ ಅತ್ತೆ ಸ್ವಲ್ಪ ಬೈಯೋ ಥರ ಮಾಡಿ ಅಂದರೆ ಸಿಕ್ಕಿದೆ ಚಾನ್ಸು ಅಂತ ಹೆಂಗೆ ಬೈದಿದ್ದಾರೆ ಗೊತ್ತಾ ನಾನು ಹತ್ಕೊಳ್ಳೋ ಥರ ಬೈದಿದ್ದಾರೆ ನನ್ನ ಇವತ್ತು ನಮ್ಮತ್ತೆ ಹಾಂ ಎಷ್ಟು ವರ್ಷದ ನೀವು ಮುಚ್ಚಿಟ್ಕೊಂಡು ಬೈದಿದ್ದೀರ ನನಗೆ ನೀವು ಹಾಂ ಓ ನಿಮ್ಗೆ ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೀರಾ ಏನು ಏನ್ ಸಿಕ್ಕಾಕೊಂಡಿಲ್ಲ ಪ್ರ್ಯಾಂಕ್ ಆದೆ ಶಟಪ್ ಬಾಯಿಲ್ ಒಂದು ನಿಮಿಷ ಇಲ್ಲಿ ಕೂತ್ಕೊ ಕುರಿಗಳು ಸಾರ್ ಕುರಿಗಳು ಸೊ ರೂಪೇಶ್ ಪ್ರ್ಯಾಂಕ್ ಆದ್ರ ಲೈಟ್ ಆಗಿ ಆದೆ ಏನ್ ಅನಿಸ್ತು ಚೆನ್ನಾಗಿಲ್ಲ ಅಲ್ಲ ಅತ್ತೆ ನಿನ್ಗೆ ಹಂಗೆ ಹೇಳಿದ ತಕ್ಷಣ ನಿನ್ಗೆ ಏನ್ ಅನಿಸ್ತು ನನಗೆ ಸಪೋರ್ಟ್ ಮಾಡ್ದಲ್ಲ ಹೋದ್ರೆ ಹೋಗ್ಲಿ ಬಿಡು 2 ದಿನ ಆಸೆಗೆ ಸೋ ನೈಸ್ ಆಫ್ ಯು ನೋಡಿ ನನ್ನ ಗಂಡ ಎಷ್ಟು ಒಳ್ಳೆಯವನು ನಮ್ಮ ಅತ್ತೆ ಬೈತಾ ಇದ್ರೆ ನನಗೆ ಸಪೋರ್ಟ್ ಮಾಡಿದ್ರು ಎಲ್ಲದರಲ್ಲೂ ಹಿಂಗೆ ಬಟ್ ನನಗೂ ಹರ್ಟ್ ಆಗಬಾರ್ದು ಆ ಥರ ಮಾತಾಡ್ತಾರೆ ನಮ್ಮ ಅತ್ತೆಗೂ ಹರ್ಟ್ ಆಗಬಾರ್ದು ಆ ಥರ ಮಾತಾಡ್ತಾರೆ ಬಟ್ ಆದರೆ ನಮ್ಮ ಅತ್ತೆ ಸಿಕ್ಕಿದೆ ಚಾನ್ಸ್ ಅಂತ ಬೈದು ಇಟ್ರು ನನ್ನ ಡೈಲಾಗೇ ಇದ್ದಿಲ್ಲ ಈ ಸ್ಕ್ರಿಪ್ಟ್ ಅಲ್ಲಿ ಫುಲ್ ಡೈಲಾಗ್ ಅವರೇ ಓನ್ ಅವರೇ ಟ್ರೈನಿಂಗ್ ಕೊಟ್ಟಿದ್ದು ನನಗೆ ನಾನಲ್ಲ ಟ್ರೈನಿಂಗ್ ಏನು ಕೊಟ್ಟಿಲ್ಲ ಅರ್ಷ ನಾನು ನಿನ್ನ ಮುಂದೆನೇ ತಾನೇ ಹೇಳ್ದೆ ಅತ್ತೆ ಸ್ವಲ್ಪ ಲೈಟಾಗಿ ಬೈರಿ ನನಗೆ ಅಂದರೆ ಏನು ಹಂಗೆ ಬೈತಾ ಇದ್ದಾರೆ ನಿಮ್ಮ ಮಮ್ಮಿ ನನಗೆ ನಿನ್ಗೇನು ಅನಿಸ್ತು ಅತ್ತೆ ನನಗೆ ಹಂಗೆ ಬೈಯೋವಾಗ ಬೇಜಾರ ಕರೆಕ್ಟಾಗಿ ಹೇಳಿ ಹಂಗೆ ಅನಿಸ್ತಾ
ಇವಳು ಕಲರ್ ಹಾಕ್ಸ್ಕೊಂಬಂದ ನಮ್ಮಮ್ಮ ಯಾವತ್ತೂ ಈ ತರ ಬಂದಿಲ್ಲ ಅಂತ ಅದು ಬಟ್ ತುಂಬ ಸೀರಿಯಸ್ ಆಗಿರುತ್ತೆ ಅನ್ಕೊಂಡೆ. ಬಟ್ ಬೇಗ ಪ್ರ್ಯಾಂಕ್ ಕಂಡಿಡ್ಬಿಟ್ರು. ಟಚ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಟಚ್ ಮಾಡಿಬಿಟ್ರು ಇಲ್ಲಿ, ಅದು ಗೊತ್ತಾಗ್ಬಿಡ್ತು. ಇನ್ನ ಡ್ರೈ ಅಟ್ಲೀಸ್ಟ್ ಆಗ್ಬೇಕಾಯ್ತು ನೋಡಿ ನನ್ನ ಕಣ್ಣೀರು. ಅಳೋ ಥರ ಮಾಡಿಬಿಟ್ರು ರೂಪೇಶ್ ನನಗೆ. ಐಬ್ರೋಸ್ ಅಟ್ಲೀಸ್ಟ್ ನೋಡು ಮಾಮ ಚೆನ್ನಾಗಿದ್ಯಾ? ಲೇಸರ್ ಮಾಡಿಸಿ ಅಟ್ಲೀಸ್ಟ್ ಇದಾದ್ರೂ ನಿಜವಾಗ್ಲೂ ಮಾಡಿಸಿದ್ದೀನಿ. ಚೆನ್ನಾಗಿದ್ಯಾ? ಓಕೆ ಫ್ರೆಂಡ್ಸ್, ಈ ಥರ ಇತ್ತು ಪ್ರ್ಯಾಂಕ್. ಎದುವೇ ಚೆನ್ನಾಗಿದ್ದೀನ ಮಮ್ಮಿ? ನೋ ಅಂತೆ. ನನಗೆ ಹಾಕೊಂಡಾಗಿದ್ದ ಅವ್ನು ನನ್ನ ಹತ್ರನೇ ಬಂದಿಲ್ಲ. ಓಕೆ, ಫೈನಲ್ ಆಗಿ ಹೇಳ್ಬಿಡು ಏನ್ ಅನಿಸ್ತು ಅಂತ. ಜಾಸ್ತಿ ಮಾತಾಡಿಲ್ಲ ನೀನು. ಖುಷಿ ನಿನಗೆ? ಹೇಳು ಬೇಗ ಬೇಗ ಹೇಳು. ಏನ್ ಹೇಳ್ಬೇಕು? ಹೆಂಗ ಅನಿಸ್ತು ನಿನ್ಗೆ ಪ್ರ್ಯಾಂಕ್? ಹೇಳು. ಕಲರ್ ಹೆಂಗ್ ಅನಿಸ್ತು? ಕೋಪ ಬಂತ? ಏನ್ ಮಾಡ್ಬೇಕು? ಹೊಡಿಬೇಕು ಅನ್ಸ್ತು. ಹಾ ಸರಿ, ಹೋದ್ರೆ ಹೋಗ್ಲಿ ಆಸೆಗೆ ಹಾಕ್ಸ್ಕೊಂಡಿದ್ದಾನಂತ ಸುಮ್ಮನೆ. ಓಕೆ, ನಿಮ್ಮ ನೋಡಿ ಹೆಂಗ್ ನಗ್ತವನೆ. ಏನೋ ಅರ್ಥ ಆಗ್ತೈತ ಗೊತ್ತಿಲ್ಲ. ಅತ್ತೆ ಹಂಗೆ ಬೈದಿದ್ದಕ್ಕೆ ನಿನ್ಗೆ ಬೇಜಾರು ಅನಿಸ್ತಾ? ನಾನು ಹತ್ಕೊಂಡಿದ್ದಕ್ಕೆ ಏನು ಅನಿಸ್ತು? ಹತ್ಕೊಂಡಿದ್ದಕ್ಕೆ ಏನು ಅನ್ಸುತ್ತೆ? ಬೇಜಾರಾಗುತ್ತೆ. ಹಾಂ, ನಿಮ್ಮ ಮಮ್ಮಿನ ಕನ್ವಿನ್ಸ್ ಮಾಡಕ್ ನೋಡ್ದೆ ನೀನು? 2 ದಿನ ಹೋದ್ರೆ ಹೋಗಿ ಬಿಡು ಅಂತ ಹೇಳ್ದೆ ತಾನೆ. ಅದು 2 ದಿವಸನಾ? ಅಷ್ಟೇ, ಚೆನ್ನಾಗಿಲ್ಲ ಅದು. ಎದುರು ಬೈಲಿ ಹೆಂಗಿದ್ದೀನಿ ಹೇಳು. ಓಕೆ, ಒಂದು ರೀತಿ ಪ್ರ್ಯಾಂಕ್ ಮಾಡಿದ್ದೀನಿ. ರೂಪೇಶ್ ಪ್ರ್ಯಾಂಕ್ ಆಗಿದ್ದಾರೆ. ನೆಕ್ಸ್ಟ್ ಟೈಮ್ ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಈ ಪ್ರ್ಯಾಂಕ್ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇಷ್ಟೊಂದೆಲ್ಲ ನೋಡಿ ಕಷ್ಟಪಡ್ತಾ ಇದ್ದೀನಿ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ. ಅದಕ್ಕಾದರೂ ಅಟ್ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೂಪೇಶ್ ಹೇಳಪ್ಪ ಪ್ಲೀಸ್ ಸಬ್ಸ್ಕ್ರೈಬ್. ಅಷ್ಟೇ ಅಲ್ಲ, ಏನಾರ ಮಾತಾಡು ರೂಪೇಶ್, ಹೇಳು. ನಂದು ಎಲ್ಲ ವೀಡಿಯೋಸ್ ಚೆನ್ನಾಗಿ ಹೋಗ್ತಾ ಇದೆ. ಸಬ್ಸ್ಕ್ರೈಬೇ ಮಾಡ್ಕೊತ ಇಲ್ಲ. ಓಕೆ, ಸೊ ಎಲ್ಲರಿಗೂ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ಹೇಳ್ತೀನಿ. ಸ್ಟೇ ಟ್ಯೂನ್. ಅಂಟಿಲ್ ದಟ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಏನಾಗಿದೆ ನೋಡಿ, ಇವ್ನು ಹೆಂಗಾಡ್ತಾವ್ ನೋಡಿ.